ಅಲ್ಲಿ ಕೆಳಗೆ ಇಟ್ಕೊಳ, ಕೆಳಗಡೆ ಇಟ್ಕೊ, ಓಪನ್ ಮಾಡಿ. ಯಾಕೆ ಅಂದರೆ ನಾನೇನು ಹೇಳಿ, ಪ್ಯಾಂಪರಿಗೆ ದುಡ್ಡು ಕೊಟ್ಟು ದುಡ್ಡೇ ಖಾಲಿ ಆಯ್ತಾ ಇರುತ್ತೆ. ಹೆಂಗೆ ನಿಂತ ನೋಡು, ಖುಷಿ ಅವನಿಗೆ. ಕೊಡಲಿ ಓ ಮಾಮಿ ಪಕ್ಕ ಫೋನಾ? ಮತ್ತು ಪ್ಯಾಂಪರ್ಸ್ ಹಾಕಿದ್ವಿ, ಏನು ಆಫ್, ಅದ್ರ ಜೊತೆ 2 ಕೊಟ್ಟವ್ರೆ. 72 ಐತೆ. ಎಷ್ಟು ಜನ ಇದು? ಪರವಾಗಿಲ್ಲ, ಸ್ಯಾಂಪಲ್ಗೆ ಕೊಟ್ಟಿರ್ತಾರೆ ತಗೊಳ್ಳಿ ಅಂತ. ಯಾರ ಕೊಡ್ತಾರೆ ಅದನ್ನ? ಯಾವುದೋ ಇದೊಂದು ಕೊಟ್ಟವ್ರೆ ಅದ್ರ ಜೊತೆಗೆ, ಬೇಬಿ ಲೋಷನ್. ಅದೇ ನೋಡ್ತೀನಿ ಬಿಡಮ್ಮ, ಡೈಲಿ ಲೋಷನ್ ಅಂತ ಕೊಟ್ಟು ಕೈ ತಿಕ್ಕು ತಗೋಜನ ಹಾಕೋ ನೀನೆ. ಅವನಿಗೆ ಕೊಡು, ನನಗೊಂದು ಐತಲ್ಲಿ ಕೊಟ್ಟಿದ್ದೆ. ಕೊಡಲ್ಲ, ಅದೇನು ನೋಡ್ತೀನಿ, ತೋರಿಸು. ಪಪ್ಪ ಮಾಡುತ್ತೆ, ಕೊಡು. ಹಾಕೊಂಡು ತಗೊಳ್ಳಿ ಅಂತ. ಇದು ಲೋಷನ್. ಎಲ್ಪ ಇರು, ಮದರ್ ಸ್ಪರ್ಶ ಅಂತ ಇದ್ರ ಹೆಸರು. ಇದು ಬಾಡಿ ಲೋಷನ್ನೇ. 2 ಬಾಡಿ ಲೋಷನ್ ಕೊಟ್ಟಾರ, ಒಂದು ಆ ಥರ ಐತೆ, ಒಂದು ಈ ಥರ ಐತೆ. ಫ್ರೀಯಾಗಿ ಕೊಟ್ಟಿರೋದು ಅದ್ರ ಜೊತೇಲಿ. ಅದು ಯಾರು ಯೂಸ್ ಮಾಡ್ತಾರೆ? ಆಯ್ತಾ? ಸ್ವಲ್ಪ ಬಟ್ಟೆ ಬೀಳುತ್ತೆ. ನನ್ನ ಫೋನಲ್ಲಿ ಏನೇನೋ ಸೆಟ್ಟಿಂಗ್ ಎಲ್ಲ ಚೇಂಜ್ ಮಾಡಿ ಇಕ್ಬಿಡ್ತಾನೆ. ಅದು ಏನು ಮಾಡಿ ಇಕ್ತಾನೋ, ವಿಡಿಯೋ ಕ್ಲಾರಿಟಿನೇ ಬಂದಿರಲ್ಲ. ಅದಕ್ಕೆ ಚೇಂಜ್ ಮಾಡಿಬಿಡೋದು. ಪ್ರೆಗ್ನೆಂಟ್ ಟೈಮಲ್ಲಿ ನನಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತಿರೋದಂದರೆ ಐಸ್ ಕ್ರೀಮು. ಸೊ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಜಾನು ಡ್ಯೂಟಿಗೆ ಹೋಗಿದ್ರಲ್ವ, ಹೇಳಿದ್ವಿ, ಅವರೇ ಆರ್ಡ್ರ್ ಮಾಡಿದರು, ಮನೆಗೆ ತಂದು ಕೊಟ್ಟರು. ಸೊ 1 ರೌಂಡ್ ಆಲ್ರೆಡಿ ತಿಂದು ಮುಗಿಸಾಯಿತು. ಈಗ ಊಟಕ್ಕೆ ಅಂತ ಹೇಳಿ ಬಿಸಿಬೇಳೆ ಬಾತ್ ಮಾಡ್ಕೊಂಡಿದ್ದೀವಿ. ಬಿಸಿ ತಿಂತಾಯಿದ್ದೀವಿ. ಚರಿ ಈ ವೈಟ್ ಬಟ್ಟೆ ಹಾಕ್ಕೊಂಡಾಗಲೇ ಬಟ್ಟೆನ ಗಲೀಜು ಮಾಡ್ಕೊಂಬಿಡ್ತಾನೆ, ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ ಅವನಿಗೆ. ಇಬ್ರಿಗೂ ಅಷ್ಟೇ, ನಾನು ಐಸ್ ಕ್ರೀಮ್ ತಿನ್ನಬೇಕಂದ್ರೆ ಅವನು ತಿನ್ನಬೇಕು. ಆ ಒಂದು ರೀಸನ್ಗೆ ನಾನು ಅವಾಯ್ಡ್ ಮಾಡ್ತಾಯಿರ್ತೀನಿ. ತಿನ್ನಬೇಕ ಬಕ್ಕನ್ ತಿನ್ನು, ಬಟ್ಟೆಗಾಗುತ್ತಿಲ್ಲ ಅಂದರೆ. ಜಾಣ ನನ್ನ ಮಗ ಬೇಗ ಖಾಲಿ ಮಾಡ್ತಾನೆ. ಅಲ್ವ, ನಾನೇನು ಅಂದಿಲ್ಲ, ಆ ಥರ ಮಾತಾಡಬಾರ್ದು ಅಂತ ಹೇಳಿದೆ. ಆಪ್ತರಕ್ಷದಲ್ಲಿ ಸೌಂದರ್ಯ ಹೇಳ್ತಾಳೆ, ನಾನೇನೋ ಮಾಡಿದೆ ಅಂತ. ನಾನೇನು ಮಾಡಿಲ್ಲಮ್ಮ. ಏನು ಹೇಳ್ದೆ? ಓಕೆ ಸಾರಿ, ತಿನ್ನು. ತಿನ್ನೋ ಕಾಯ್ಕೊಂಡು ಕೂತವನು ಇವನು ಅಲ್ವೇನೋ. ನಾಳೆ ಓಪನೇ ಮಾಡಿಬಿಟ್ಟ ನೋಡಿ. ಅಷ್ಟು ಫ್ರೀಝರಲ್ಲಿ ಇಟ್ಟಿದ್ದೀನಿ, ಆದ್ರೂ ಆ ಥರ ಆಗೈತೆ. ಸ್ಪೂನ್. ಸದಾ ರಕ್ಷಿಗಿಡ್ಬೇಕಾ? ಸರಿ.
ಆಯಿತು. ಅವ್ರಿಗೂ ಕೊಡಬೇಕಾ? ಸರಿ ಆಯ್ತಮ್ಮ. ಸೂಪರ್, ಐ5. ಎಸ್, ತಿಂಕೋ. ಜಾನು ಆರ್ಡ್ರ್ ಮಾಡ್ತಿರೋದಕ್ಕೂ ಇವಾಗ ಬಂತು, ಕೆಳಗಡೆ ಹೋಗಿ ತಗೊಂಡು ಬಂದ್ವಿ. ಕೊಡಿ ಇಲ್ಲಿ, ಈ ಕಡೆ ಹಿಂದೆ ಕುತ್ಕೋ. ಈ ವರ್ಷ ತಿಂದಿರೋಷ್ಟು ಮ್ಯಾಂಗೋ, ಐಸ್ ಕ್ರೀಮು ಮತ್ತು ಹಲಸಿನ ಹಣ್ಣು ಯಾವ ವರ್ಷವೂ ತಿಂದಿರೋ ಅಷ್ಟೊಂದು ತಿಂದಿದ್ದೀವಿ. ಮ್ಯಾಂಗೋ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಜಾನು ಅದನ್ನು ಕೂಡ ಆರ್ಡ್ರ್ ಮಾಡಿದ್ರು. ಫಸ್ಟ್ ಐಸ್ ಕ್ರೀಮ್ ಮಾಡಿದರು, ಒಂದು ಸರಿ ತಿಂದು ಎರಡನೇ ಸರಿ ಕೂಡ ತಿಂದಾಯಿತು. ಈಗ ಮ್ಯಾಂಗೋ ಆರ್ಡ್ರ್ ಮಾಡಿದರು. ಅಲ್ಲಿ ನೋಡಿದ್ರೆ ಇಮೇಜಲ್ಲಿ ಹಣ್ಣಾಗಿರೋ ಥರ ತೋರಿಸ್ತಾರೆ, ಇಲ್ಲಿ ನೋಡಿದ್ರೆ ಕಾಯಿ ಕೊಟ್ಬಿಟ್ಟಿದ್ದಾರೆ. 2 ಕಾಯಿ ಥರನೇ ಇತ್ತು. ಸದ್ಯಕ್ಕೆ ಎತ್ತಿಡೋಣ, ಹಾಗೆಯೇ ಹಣ್ಣಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ನೋಡ್ಬಿಟ್ಟು ಇಡ್ತಾಯಿದ್ದೀನಿ. 2 ಬಾಕ್ಸ್ ಆರ್ಡ್ರ್ ಮಾಡಿದರು, 2 kg ಇದು. ತಿನ್ನಬೇಕು, ಯಾವುದು ಹಣ್ಣಾಗಿದೆ ನೋಡಿಕೊಂಡು ತಿನ್ನಬೇಕಷ್ಟೇ. ಇವಾಗ ಸದ್ಯಕ್ಕೆ ಹಣ್ಣಾಗೋ ತನಕ ಏನು ಮಾಡೋಕ್ಕಾಗಲ್ಲ. ಬೇರೆ ಯಾವುದು ಮ್ಯಾಂಗೋ ಇಲ್ಲ ತಿನ್ನೋಕ್ಕೆ. ಚೆರಿಗೆ ಏನಂದರೆ ಈ ಥರ ಅನ್ಬಾಕ್ಸ್ ಮಾಡೋದಂದರೆ ಫುಲ್ಲು ಖುಷಿ. ಏನಾದರೂ ಆರ್ಡ್ರ್ ಮಾಡಿಬಿಟ್ರೆ ನಾನು ಮಾಡ್ತೀನಿ, ನೀವು ವೀಡಿಯೋ ಮಾಡಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅರ್ಧ ವೀಡಿಯೋ ಮಾಡ್ತಿರ್ತೀವಿ ಅಷ್ಟೇ. ಹಣ್ಣು ಯಾವುದು ಆಗಿಲ್ಲ, ಒಂದೇ ಒಂದು ಸ್ವಲ್ಪ ಓಕೆ ಥರ ಇದೆ. ನೋಡೋಣ, ಅದನ್ನು ತೆಗೆದು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಯಾರಿಗೆಲ್ಲ ಜಾಸ್ತಿ ಮಾವಿನ ಹಣ್ಣು ಅಂದರೆ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೇನು ಜಾಸ್ತಿ ಅಂತ ಏನು ಇಷ್ಟ ಇಲ್ಲ, ಬಟ್ ಏನೋ ಕ್ರೇವಿಂಗು, ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ತರಿಸ್ಕೊಂಡು ಚೆನ್ನಾಗಿ ತಿಂದಿದ್ದೀವಿ ಈ ಸರಂತೂ. ಕಟ್ ಮಾಡೋಣ. ಇದು ರಸ್ಪುರಿ ಮಾವಿನ ಹಣ್ಣು. ಇನ್ನೂ ಎಲ್ಲ ಹಣ್ಣಾಗಬೇಕು, ಇನ್ನೂ ಪೂರ್ತಿ ಹಣ್ಣಾಗಿರೋದೇನು ಕೊಟ್ಟಿಲ್ಲ ಅವರು. ಇಲ್ಲ, ಕಟ್ ಮಾಡಿ ನೋಡೋಣ ಅದು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ಹಾಲು ಬರ್ತೈತೆ ನೋಡಿ. ಇದು ಎಷ್ಟು ಗಮ್ ಅಂತೈತೆ ಅಂದರೆ ಸಿಕ್ಕಾಬಟ್ಟೆ ಗಮ್ ಅಂತೈತೆ. ಹಿಂದಕ್ಕೆ ನಿಂತ್ಕೊ. ಆಯ್ತಾ? ಇವಾಗ ಮತ್ತೆ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆರಿ ಮತ್ತು ನನಗೆ ಇಬ್ರಿಗೆ ಮಾತ್ರ ಮಾಡ್ಕೊಳ್ತಾ ಇರೋದು. ಎಗ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಡುಗೆ ಮಾಡೋದು ಅಂದರೆ ಬೇಜಾರು ಸಿಕ್ಕಾಬಟ್ಟೆ. ಯಾರಾದರೂ ಮಾಡಿಕೊಟ್ರೆ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೋಬೋದು ಈ ಟೈಮಲ್ಲಿ. ಬಟ್ ಏನು ಮಾಡೋದು, ಹಂಗಂದ್ಬಿಟ್ಟು ಯಾರೂ ಇಲ್ವಾ ನಿಮಗೆ, ಯಾಕೆ ಯಾವಾಗಲೂ ಒಬ್ಬರೇ ಇರ್ತೀರಾ, ಯಾರು ಬಂದು ನೋಡ್ಕೊಳ್ಳಲ್ವಾ ಅಂತ ಅನ್ನಿಸ್ಬೋದು. ಆ ಥರ ಏನಿಲ್ಲ. ನಮ್ಮಮ್ಮ ಬಂದರೂ ಒಂದು 2-3 ದಿನ ಇರ್ತಾರೆ ಅಷ್ಟೇ. ಯಾಕೆ ಅಂದರೆ ಮನೆ ಕಡೆ ನಮ್ಮ ನಾಯಿ ಸಾಕಿದ್ದೀವಿ, ನಮ್ಮಪ್ಪ ಇದ್ದಾರೆ, ಅವ್ರಿಗೆಲ್ಲ ಅಡುಗೆ ಮಾಡಿಕೊಡ್ಬೇಕಲ್ವ. ಹೋಟ್ಲು ಊಟ ಎಷ್ಟು ಅಂತ ತಿನ್ನೋಕ್ಕಾಗುತ್ತೆ. ಹಂಗಾಗಿ ಬಂದರೆ ಒಂದು 2 ದಿನ 3 ದಿನ ಇದು ಹೊರಟೋಗ್ಬಿಡ್ತಾರೆ ಅಷ್ಟೇ. ಇನ್ನು ನೀವು ಯಾಕೆ ಹೋಗಲ್ಲ ಅಂದರೆ, ನಾನು ಹೋಗಿದ್ದೆ, ವಾಮಿಟ್ ಎಲ್ಲ ಜಾಸ್ತಿ ಇತ್ತಲ್ಲ, ಆ ಟೈಮಲ್ಲಿ ಹೋಗ್ಬಿಟ್ಟು ಒಂದು 20 ಡೇಸ್ ಇದ್ದೆ. ಮತ್ತು ಇನ್ನೊಂದು ಸರಿ ಹೋಗಿ ಒಂದು ವಾರನೋ ಏನೋ ಇದ್ಬಿಟ್ಟು ಬಂದೆ. ಇವಾಗ ನನಗೆ ವಾಮಿಟು ಸುಸ್ತು ಅಷ್ಟೊಂದಿಲ್ಲ ಅಲ್ವಾ. ಸೊ ನಾನೇ ಆರಾಮಾಗಿ ಸ್ವಲ್ಪ ಮಾಡ್ಕೊಳ್ಬೋದಲ್ಲ, ಹಾಗಾಗಿ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಆದ್ರೂ ಯಾರಾದರೂ ಇದ್ದು ಮಾಡಿಕೊಟ್ರೆ ತಿಂದ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಳ್ಬೋದು. ಯಾರಾದರೂ ಮಾಡಿಕೊಟ್ಟು ನಾವು ತಿನ್ನಬೇಕಾದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವೇ ಮಾಡ್ಕೊಂಡು ತಿಂದರೆ ನಾವು ಎಷ್ಟೇ ಚೆನ್ನಾಗಿ ಮಾಡಿಕೊಂಡ್ರೂ ಕೂಡ ಅದು ಚೆನ್ನಾಗಿದೆ ಅಂತ ನಮಗೆ ಫೀಲ್ ಆಗೋಲ್ಲ, ಯಾಕೆಂದರೆ ನಾವೇ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ. ಸೊ ಹಾಗಾಗಿ ಇವಾಗ ನಾನು ಆರಾಮಾಗಿದ್ದೀನಲ್ಲ, ನಾನೇ ಮಾಡ್ಕೊಳ್ತೀನಿ. ಹಾಗಾಗಿ ಅಡುಗೆ ಮಾಡ್ತಾಯಿದ್ದೀನಿ. ನಾನೇ ಹೋಗಲ್ಲ ಅಷ್ಟೇ, ಅಲ್ಲೇ ಹೋಗಿ ಎಷ್ಟು ದಿನ ಅಂತ ಉಳ್ಕೊಳಕ್ಕಾಗುತ್ತಲ್ವ. ಆಗಿಲ್ಲ ಅಂದರೆ ಹೋಗಿ ಉಳ್ಕೊಳ್ತೀನಿ. ಅಕಸ್ಮಾತ್ ತೀರಾಗಿಲ್ಲ ಅಂದರೆ ಅವರೇ ಒಂದು 2-3 ದಿನ ಬಂದು ಹೋಗ್ತಾರೆ. ಸೊ ಸದ್ಯಕ್ಕೆ ಇವಾಗ ನಾನೇ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಜಾನು ಇದ್ದರೆ ಅವರು ಎಲ್ಪ್ ಮಾಡ್ತಾರೆ ನನಗೆ. ಅವ್ರು ಡ್ಯೂಟಿಗೆ ಹೋಗೋಕ್ಕೂ ಮುಂಚೆ ಎಲ್ಲನೂ ರೆಡಿ ಮಾಡಿಕೊಟ್ಟಿರ್ತಾರೆ, ನಾನು ಅಡುಗೆ ಮಾಡ್ತೀನಿ ಅಷ್ಟೇ. ಅಷ್ಟೊಂದು ಕೆಲಸಗಳು ಏನೂ ಇರೋಲ್ಲ. ಚೆರಿನೂ ಏನು ಟಾರ್ಚರ್ ಕೊಡೋಲ್ಲ, ಹಂಗಾಗಿ ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಉಳ್ಕೊಂಡಿದ್ದೀನಿ. ನನಗೂ ಕೂಡ ಬಂದು ಯಾರೋ ಒಬ್ಬರು ನೋಡ್ಕೋಬೇಕು ಅನ್ನೋ ಥರ ಏನಿಲ್ಲ. ಬಟ್ ಇದು ಯಾರಾದರೂ ಮಾಡಿಕೊಟ್ರೆ ಆರಾಮಾಗಿ ತಿನ್ಬೋದಲ್ವ, ಖುಷಿಯಾಗುತ್ತೆ, ತಿನ್ಕೊಂಡು ಆರಾಮಾಗಿ ಮಲ್ಕೊಳ್ಬೋದು.
ಟೇಸ್ಟಿಯಾಗಿರುತ್ತೆ ಅನ್ನೋ ಫೀಲ್ ಆಗುತ್ತೆ. ಬಟ್ ನಾವೇ ಮಾಡ್ಕೊಂಡಾಗ ಆ ಥರ ಅನಿಸಲ್ಲ, ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿರುತ್ತೆ. ಅದಕ್ಕೆ ನಾವು ಕೂಡ ಸ್ಪಂದಿಸಬೇಕಾಗತ್ತೆ. ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ ಅಷ್ಟೇ. ಕೆಲವ್ರಿಗೆ ಅನ್ನಿಸ್ತಿರತ್ತಲ್ವ, ಏನು ಒಬ್ಬರೇ ಇರ್ತಾರೆ, ಎಲ್ಲೂ ಹೋಗಲ್ವಾ ಅಂತ. ನಾನು ಇಲ್ಲಿಗೆ ಬಂದಾಗ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟು ನಾನು ತುಂಬ ಇದಾಗಿಬಿಟ್ಟಿದೆ, ವೀಕ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ. ಬಟ್ ಈಗ ಆರಾಮಾಗಿದ್ದೀನಿ, ಹಾಗಾಗಿ ನಾನೇ ಮಾಡ್ತಾಯಿರೋದು. ಎಗ್ ರೈಸ್ ರೆಡಿಯಾಗಿದೆ, ತಿನ್ನಬೇಕು. ಚೆರಿಗೂ ಹಾಕ್ಕೊಟ್ಬಿಟ್ಟು ಅವ್ನು ತಿನ್ನಲ್ಲ, ಒಂದೆರಡು ತುತ್ತು ತಿಂತಾನೆ, ತಿನ್ನೋಕ್ಕೆ ಬರಲ್ಲ, ನಾನೇ ತಿನ್ನಿಸ್ಬೇಕು. ಆ ತಿನ್ನಿಸೋದು ಒಂಚೂರು ಹಿಂಸೆ. ಜನ ಬೆಳಗ್ಗೆ ಮತ್ತು ಸಂಜೆ ಅವರೇ ತಿನ್ನಿಸ್ತಾರೆ, ಮಧ್ಯಾಹ್ನ ಟೈಮು ಮಾತ್ರ ನಾನು ತಿನ್ನಿಸೋದು. ಅವನು ಏನು ಅಷ್ಟು ಗಲಾಟೆ ಮಾಡಲ್ಲ, ಬಟ್ ಓಕೆ, ಮಕ್ಕಳಲ್ವ, ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಇರಬೇಕಲ್ಲ. ಹೇಗೋ ನಡೀತಾ ಇರುತ್ತೆ, ಹೇಗೋ ದಿನ ಕಳೆದೋಗ್ಬಿಡುತ್ತೆ. ಆರಾಮಾಗಿದ್ದೀನಿ, ನಾನೇ ಮಾಡ್ಕೊಳ್ತಾ ಇದ್ದೀನಿ. ನನಗೂ ಎಲ್ಲರೂ ಇದ್ದಾರೆ, ನಾನು ಹೋಗ್ತೀನಿ, ಅವರು ಬರ್ತಾರೆ. ಎಗ್ ರೈಸ್ ಬೇಕು ಅಮ್ಮ ಅಂದ, ಅದಕ್ಕೆ ಅವನಿಗೋಸ್ಕರ ಎಗ್ ರೈಸ್ನ ರೆಡಿ ಮಾಡಿದ್ದೀನಿ. ಮಾವಿನ ಹಣ್ಣು ಹಣ್ಣಾಗಿದೆ, ಬಟ್ ಇನ್ನೂ ಚೆನ್ನಾಗಿ ಹಣ್ಣಾಗಬೇಕು ಅದು. ಅಯ್ಯೋ ಚೆರಿ, ನೋಡಿ OTGಲಿ ಯಾವ ಆಟನೋ ನೀನು ಆಡೋದು? ಸುಂದ್ರನ್ ಥರ ಆಡ್ತೀಯಲ್ಲ ಚೆರಿ, ಟೈಮ್ ಎಷ್ಟು ನೋಡು. ತಿನ್ನು ಅಂತ ಕೊಟ್ರೆ ತಿಂತಾ ಇದ್ದ, ನೀನೇ ತಿನ್ಸು ಅಮ್ಮ ಅಂದ್ಬಿಟ್ಟು ಕೊಟ್ಟವನೆ. ಮುರಿದೋಗ್ಲಿ ಬಿಡು, ಪಪ್ಪ ಬಂದು ರೆಡಿ ಮಾಡಿಸ್ಕೊಡುತ್ತೆ. ಅದು ರೆಡಿ ಆಗುತ್ತೆ, ಮುರಿದೋಗಿಲ್ಲ. ಓಕೆ ಬಾ, ಅನ್ನ ತಿನ್ನಿಸ್ತೀನಿ ಫಸ್ಟು.